ಏನು ಕೆಲಸನಾ ಇವತ್ತು? ಪ್ರೊಫೈಲ್ ಆಗ್ತಾ ಇದೀವಿ. ಓಕೆ, ಪ್ರೊಫೈಲ್ ಸ್ವಲ್ಪ ಕಟಿಂಗ್ ಹೇಳ್ತೀನಿ ನನಗೆ. ತಗೊಳ್ಳಿ. ಓಕೆ, ಏನ ನೀವು ಎಲ್ಲ 2 ವೈರ್ ಹಾಕ್ತಾರೆ, 4 ವೈರ್ ಹಾಕಿದ್ದೀರಾ ಅನ್ಸುತ್ತೆ. ಪ್ರೊಫೈಲ್ ಚಾನಲ್ ಹಾಕಕ್ಕೆ ಓಕೆ, ಯಾರಿಗೂ ಗೊತ್ತಿರಲ್ಲ ಇದು ವಿಷಯ. ಹೆಂಗೆ ಅಂತ ಹೇಳಿದ್ರೆ 4 ವೈರ್ಗೆ ಏನ್ ಬಿಟ್ಟಿದೀವಿ ಹೇಳ, ನಿಂಗೆ ಗೊತ್ತಾಗ್ಲಿ. ನಮ್ಗೆ ಗೊತ್ತಿಲ್ಲ ಅಣ್ಣ, 2 ವೈರೇ ಬಿಡ್ತೀವಿ. ಎರಡೇ ವೈರ್ ಬಿಡ್ತಾರಲ್ಲ. ಆಕ್ಚುಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರೊಫೈಲ್ ಚಾನಲ್ ಅಲ್ಲಿ ವೈರಿಂಗ್ ಮಾಡ್ಬೇಕಂದ್ರೆ 4 ವೈರ್ ಬಿಡಬೇಕು. ಓಕೆ, ಸ್ಟಾರ್ಟಿಂಗ್ ಏನ್ 2 ವೈರ್ ಕೊಡ್ತೀವೋ ಪ್ಲಸ್ ಮೈನಸ್, ಎಂಡಲ್ಲೂ ಪ್ಲಸ್ ಮೈನಸ್ 2 ಚೋಕಿಂದಾನೆ ಸಪರೇಟ್ ಕೊಡ್ಬೇಕು. ಅವಾಗ ಬ್ರೈಟ್ನೆಸ್ ಈಕ್ವಲ್ ಬರುತ್ತೆ. ಯಾರದೇ ಮನೆಗೆ ಹೋಗಿ ನೋಡಪ್ಪ, ಪ್ರೊಫೈಲ್ ಹಾಕಿರ್ತಾರೆ ಗೊತ್ತಾ ನಿಂಗೆ, ಈಕ್ವಲ್ ಇರಲ್ಲ. ಒಂದ್ ಸೈಡ್ ಬ್ರೈಟ್ನೆಸ್ ಇರುತ್ತೆ, ಒಂದ್ ಸೈಡ್ ಕಮ್ಮಿ ಇರುತ್ತೆ. ಏನ್ ಮಾಡ್ತಾರೆ ಅಂತಾನೆ ಗೊತ್ತಿರಲ್ಲ, ಅದು ಅದ್ರ ಬಗ್ಗೆ ಗೊತ್ತೇ ಇರಲ್ಲ, ಮಾಹಿತಿ ಇರಲ್ಲ. ಏನಾರ ಪ್ರೊಫೈಲ್ ಲೈಟ್ ಏನಾರ ಮಾಡ್ಬೇಕು ಅಂದ್ರೆ ದೊಡ್ಡದಾಗ ಏನಾರ ಫಿಟ್ಟಿಂಗ್ ಮಾಡ್ಬೇಕು ಅಂದ್ರೆ ಲೈಟ್ಗಳನ್ನ 2 ವೈರ್ ತರಬೇಕು. 0.5 ವೈರ್ 2 ತಂದು ಸ್ಟಾರ್ಟಿಂಗು ಪ್ಲಸ್ ಮೈನಸ್ 2 ವೈರ್ ಕೊಡಬೇಕು, ಎಂಡ್ ಪ್ಲಸ್ ಮೈನಸ್ 2 ವೈರ್ ಕೊಡಬೇಕು. ಚೌಕಿಂದ 4 ವೈರ್ ತರಬೇಕು. ಚೌಕಿಗೆ ಅಲ್ಲಿ ಬಿಟ್ಟಿದೀವಿ ನಾವು. ಬಿಟ್ಟಿದ್ದೀವಿ ನೋಡಿ ಇಲ್ಲಿ ಸ್ಪೇಸ್ ಯೂನಿಟ್. ಓಕೆ, ಪ್ಲಸ್ ಮೈನಸ್ 4 ವೈರ್ ಎಂಡ್ ಟು ಎಂಡ್ ಕೊಡ್ಬೇಕು ಅಂತೀರಾ? ಈಗ ಚೌಕಿಂದಾನೆ 2 ಡ್ರೈವ್ ಇಂದ 4 ವೈರ್ ತರಬೇಕು. ಸ್ಟಾರ್ಟಿಂಗ್ ಅಲ್ಲೂ 2 ವೈರ್ ಈ ಕಡೆ ಕೊಡಬೇಕು, 2 ವೈರ್ ಈ ಕಡೆ ಕೊಡಬೇಕು. ಒಳಗಡೆ ಹಾಕ್ಬಿಟ್ರೆ ಈಕ್ವಲ್ ಆಗಿ ಬ್ರೈಟ್ನೆಸ್ ಬರುತ್ತೆ. ನೋಡಕ್ಕೆ POP ತರ ಕಾಣುತ್ತಿದ್ದು ಸಖತ್ತಾಗಿರುತ್ತೆ. ನಾರ್ಮಲ್ ಆಗಿ ನೀನು 2 ವೈರ್ ಕೊಟ್ಬಿಟ್ಟು ಎಂಡಲ್ಲಿ ತಂದು ಇಟ್ಬಿಟ್ರೆ ಬ್ರೈಟ್ನೆಸ್ ಇರಲ್ಲ. ಒಂದ್ ಸೈಡ್ ಫುಲ್ ಬ್ರೈಟ್ ಇರುತ್ತೆ, ಒಂದ್ ಸೈಡ್ ಕಮ್ಮಿ ಇರುತ್ತೆ, ಡಿಮ್ ಆಗಿ ಬರುತ್ತೆ. ಆತರ ಮಾಡಬಾರ್ದು. ಯಾವ ತರ ಸ್ಕ್ವೇರ್ ಡಿಸೈನ್ ಅಣ್ಣ ತೋರಿಸ್ಬಿಡೋಣ. ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಇದು ಓಪನ್ ಟೈಪ್ ಮಾಮೂಲಿ ಚಾನಲ್ ಓಪನ್ ಟೈಪ್ ಫಿಟ್ಟಿಂಗ್. ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಗ್ರೂ ಕಟ್ ಮಾಡಾಕ್ತಾರೆ. ಗ್ರೂ ಕಟ್ ಮಾಡಾಕ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈಗ ನೋಡಿದ್ಯಾ ಯಾರ್ದ ನಮ್ಮ ಗ್ರೂ ಕಟ್ ಮಾಡಾಕಿರ್ತಾರಲ್ಲ, ಹೌದು, ಆಫ್ ಮಾಡಿದಾಗ ಅಂತ ಎಲ್ಲ ಲೈಟ್ ಎಲ್ಲ ಆನ್ ಮಾಡಿರ್ತಾರೆ. ಬಟ್ ಏನಂತ ಹೇಳಿದ್ರೆ ಆ ಸೀಲಿಂಗ್ ಎಲ್ಲ ಕಟ್ ಮಾಡಿರ್ತಾರೆ. ನಾಳೆ ದಿವಸ ಬೇಡ ಅಂದಾಗ ಸೀಲಿಂಗ್ ಫುಲ್ ಹೊಡೆದು ಪ್ಲಾಸ್ಟಿಕ್ ಮಾಡಬೇಕು. ಅದು ಒಂದು ಪ್ರಾಬ್ಲಮ್. ಇನ್ನೊಂದ್ ಏನಾದ್ರು ಸ್ವಲ್ಪ ದಿವಸ ಆದ್ಮೇಲೆ ಡಿಮ್ ಆಗ್ಬಿಡುತ್ತೆ. ಪೇಂಟ್ ಹೊಡೆದಾಗ ಅದ್ರ ಮೇಲೆ ಕಚ್ಕೊಂಡಿರುತ್ತೆ, ಕ್ಲೀನ್ ಮಾಡಕ್ಕಾಗಲ್ಲ. ಪ್ರಾಬ್ಲಮ್ ಅದು ಅಲ್ಯೂಮಿನಿಯಂ ಚಾನಲ್ ಸೈಡ್ ಬಾಳ ಹಂಗೆ ಕಾಣುತ್ತೆ. ಅದ್ರ ಬದಲು ಓಪನ್ ಚಾನಲ್ ಹಾಕೊಂಡ್ರೆ ನೀಟಾಗಿ POP ತರನೇ ಕಾಣುತ್ತೆ. ಬರೀ ಅಷ್ಟೇ ಕೆಳಗಡೆ ಬಂದಿರುತ್ತೆ. ಅದು ನೋಡಕ್ಕೆ ಸೂಪರ್ ಆಗಿರುತ್ತೆ. ಬೇಡ ಅಂದಿದ್ದ ದಿವಸ ಕಿತ್ತಾಕ್ಬಿಡ್ಬೋದು, ಅದೇ ಸಖತ್ತಾಗಿ ಬರುತ್ತೆ. ಇದು ನೋಡು, ಇಲ್ಲಿ ಪೈಪ್ ಬಂದಿದೆ ನಂದು. ಇಲ್ಲಿ ನಾರ್ಮಲ್ ಆಗಿ ಈ ಕಡೆ ಪೈಪ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಈ ಪೈಪ್ ನಾನು ನೀಟಾಗಿ ಅದೇ ಗ್ರೂವಲ್ಲಿ ಪಂಚ್ ಮಾಡ್ಕೊಂಡಿದ್ದೀನಿ. ಪಂಚ್ ಮಾಡ್ಕೊಂಡು ಅಲ್ಲಿಂದಾನೆ ವೈರ್ ತೆಗೆದು ನೋಡಿ ಇಲ್ಲಿ ಇಟ್ಟಿದ್ದೀನಿ ಜಂಕ್ಷನ್ ಬಾಕ್ಸ್ ಅಲ್ಲಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ದು ಡ್ರಿಲ್ ಗುರು ಕಟಿಂಗ್ ಬೇಡ, ಏನು ಬೇಡ, ಬರೀ ನಾನು ಡ್ರಿಲ್ ಹಾಕ ಬಂದು ಕನೆಕ್ಷನ್ ಇಲ್ಲಿ ಕೊಡ್ತೀನಿ, ಡ್ರೈವ್ ನ ಇಲ್ಲಿ ಕೊಡ್ತೀನಿ. ಗೊತ್ತೇ ಆಗಲ್ಲ. ಇದು POP ತರ ಇರುತ್ತೆ. ಇದಕ್ಕೆ ಗ್ರೂ ಕಟಿಂಗ್ ಮಾಡಬೇಕು, ಇಲ್ಲ ಕಟಿಂಗ್ ಮಾಡಿ ವೈರ್ ತಗೊಂಡು ಕಲ್ಲಿ ಬಿಡಬೇಕು ಅಂತ ವ್ಯವಸ್ಥೆನೆ ಬೇಡ. ಈ ತರ ಚಿಕ್ಕದಾಗ ಒಂದು ಪಂಚ್ ಮಾಡ್ಕೊಂಡ್ರೆ ಸಾಕು ಪೈಪ್ ಅಲ್ಲಿ, ಅದೇ ಪೈಪ್ ಒಳಗಡೆ ಹೊಂಟೋಗ್ಬಿಡುತ್ತೆ. ಇನ್ನೇನು ಪ್ರಾಬ್ಲಮ್ ಇಲ್ಲ ಇದ್ರದ್ದು. ಓಕೆ, ಥ್ಯಾಂಕ್ ಯು.